ಮೊದಲನೆಯ ಪ್ರಶ್ನೆ, ಮೈದಾ ಹಿಟ್ಟನ್ನು ಯಾವುದರಿಂದ ಮಾಡುತ್ತಾರೆ? ಎ ಗೋಧಿ, ಬಿ ಭತ್ತ, ಸಿ ಜೋಳ, ಡಿ ರಾಗಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಗೋಧಿ. ಎರಡನೆಯ ಪ್ರಶ್ನೆ, ಪಟ್ಟದಕಲ್ಲು ಯಾವ ಜಿಲ್ಲೆಯಲ್ಲಿ ಕಂಡುಬರುತ್ತದೆ? ಎ ಕೋಲಾರ, ಬಿ ಬಾಗಲಕೋಟೆ, ಸಿ ಬೆಳಗಾವಿ, ಡಿ ಬೀದರ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಬಾಗಲಕೋಟೆ. ಮೂರನೆಯ ಪ್ರಶ್ನೆ, ಅತಿ ವೇಗವಾಗಿ ಬೆಳೆಯುವ ಮರ ಯಾವುದು? ಎ ಆಲದ ಮರ, ಬಿ ಬಿದಿರು, ಸಿ ನುಗ್ಗೆ ಮರ, ಡಿ ನೀಲಗಿರಿ ಮರ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಬಿದಿರು. ನಾಲ್ಕನೆಯ ಪ್ರಶ್ನೆ, ಪಿತ್ತ ಹೆಚ್ಚಾದರೆ ಯಾವ ಕಷಾಯವನ್ನು ಸೇವಿಸಬೇಕು? ಎ ಅಮೃತ ಬಳ್ಳಿ, ಬಿ ಕಾಳು ಮೆಣಸು, ಸಿ ಗ್ರೀನ್ ಟೀ, ಡಿ ಜೀರಿಗೆ ಕಷಾಯ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಅಮೃತ ಬಳ್ಳಿಯ ಕಷಾಯ. ಐದನೆಯ ಪ್ರಶ್ನೆ, ಏನು ಸೇವನೆಯಿಂದ ಬಾಯಿ ಹುಣ್ಣು ಕಡಿಮೆಯಾಗುತ್ತದೆ? ಎ ತೆಂಗಿನ ಹಾಲು, ಬಿ ಹಸುವಿನ ಹಾಲು, ಸಿ ಎಳನೀರು, ಡಿ ಮೇಕೆಯ ಹಾಲು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ತೆಂಗಿನ ಹಾಲು. ಆರನೆಯ ಪ್ರಶ್ನೆ, ಪುರುಷರ ಮೆದುಳು ಮಹಿಳೆಯರ ಮೆದುಳುಗಿಂತ ಶೇಕಡ ಎಷ್ಟು % ದೊಡ್ಡದಾಗಿರುತ್ತದೆ? ಎ 10%, ಬಿ 20%, ಸಿ 30%, ಡಿ 15%. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ 10%. ಏಳನೆಯ ಪ್ರಶ್ನೆ, ಸಕ್ಕರೆ ಕಾಯಿಲೆ ಕಡಿಮೆಯಾಗಲು ಯಾವ ಮೆಣಸನ್ನು ತಿನ್ನಬೇಕು? ಎ ದಪ್ಪ ಮೆಣಸು, ಬಿ ಬಾಡಿಗೆ ಮೆಣಸು, ಸಿ ಹಸಿಮೆಣಸು, ಡಿ ಕಾಶ್ಮೀರಿ ಮೆಣಸು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ದಪ್ಪ ಮೆಣಸು. ಎಂಟನೆಯ ಪ್ರಶ್ನೆ, ಮಾನವನ ರಕ್ತವನ್ನು ಎಷ್ಟು ದಿನಗಳ ಕಾಲ ಸಂಗ್ರಹಿಸಬಹುದು? ಎ 35 ದಿನ, ಬಿ 25 ದಿನ, ಸಿ 18 ದಿನ, ಡಿ 30 ದಿನ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ 35 ದಿನ. ಒಂಬತ್ತನೆಯ ಪ್ರಶ್ನೆ, ಹಲ್ಲು ನೋವು ಉಪಶಮನವಾಗಲು ಏನು ತಿನ್ನಬೇಕು? ಎ ಲವಂಗ, ಬಿ ಬೇವಿನ ಎಲೆ, ಸಿ ಏಲಕ್ಕಿ, ಡಿ ಕಾಳು ಮೆಣಸು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಲವಂಗ. ಹತ್ತನೆಯ ಪ್ರಶ್ನೆ, ಕರ್ನಾಟಕ ರಾಜ್ಯದ ರಾಜ್ಯ ವೃಕ್ಷ ಯಾವುದು? ಎ ಮಾವಿನ ಮರ, ಬಿ ಶ್ರೀಗಂಧದ ಮರ, ಸಿ ಆಲದ ಮರ, ಡಿ ಬೇವಿನ ಮರ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಶ್ರೀಗಂಧದ ಮರ. 11ನೆಯ ಪ್ರಶ್ನೆ, ಭಾರತದಲ್ಲಿ ಪಂಚನದಿಗಳ ನಾಡು ಎಂದು ಯಾವುದನ್ನು ಕರೆಯುತ್ತಾರೆ? ಎ ಪಂಜಾಬ್, ಬಿ ಕರ್ನಾಟಕ, ಸಿ ಕೇರಳ, ಡಿ ಬಿಹಾರ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಪಂಜಾಬ್. 12ನೆಯ ಪ್ರಶ್ನೆ, ಕರ್ನಾಟಕದ ಹೆಬ್ಬಾಗಿಲು ಯಾವುದು? ಎ ಮಂಗಳೂರು, ಬಿ ಕೋಲಾರ, ಸಿ ಶಿವಮೊಗ್ಗ, ಡಿ ಬೀದರ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಮಂಗಳೂರು. 13ನೆಯ ಪ್ರಶ್ನೆ, ಬಿಳಿಯ ಬಂಗಾರ ಎಂದು ಯಾವುದನ್ನು ಕರೆಯಲಾಗುತ್ತದೆ? ಎ ಹತ್ತಿ, ಬಿ ಮೊಟ್ಟೆ, ಸಿ ಚಿನ್ನ, ಡಿ ನೀರು.
ಸರಿಯಾದ ಉತ್ತರ ಆಪ್ಷನ್ ಎ ಹತ್ತಿ. 14ನೆಯ ಪ್ರಶ್ನೆ, ಭಾರತದಲ್ಲಿ ಅತಿ ಹೆಚ್ಚು ಕಾಫಿ ಬೆಳೆಯುವ ರಾಜ್ಯ ಯಾವುದು? ಎ ಕರ್ನಾಟಕ, ಬಿ ಕೇರಳ, ಸಿ ಬಿಹಾರ್, ಡಿ ತಮಿಳುನಾಡು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ನಮ್ಮ ಕರ್ನಾಟಕದಲ್ಲಿ. 15ನೆಯ ಪ್ರಶ್ನೆ, ತೊನ್ನು ಬರಲು ಮುಖ್ಯ ಕಾರಣವೇನು? ಎ ಅನುವಂಶೀಯತೆ, ಬಿ ಲೈಂಗಿಕ ಸಂಪರ್ಕ, ಸಿ ರೋಗ ನಿರೋಧಕ ಶಕ್ತಿ ಕಡಿಮೆಯಾಗುವುದರಿಂದ, ಡಿ ಫೇಸ್ ಕ್ರೀಮ್ ಬಳಸುವುದರಿಂದ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಅನುವಂಶೀಯತೆ ಮತ್ತು ಸಿ ರೋಗ ನಿರೋಧಕ ಶಕ್ತಿಯಿಂದ. ಪ್ರಿಯ ವೀಕ್ಷಕರೇ, ತೊನ್ನು ಅಂದರೆ ಚರ್ಮದ ಮೇಲೆ ಹಾಲು ಬಿಳಿ ಬಣ್ಣದ ಕಲೆಗಳು ಉಂಟಾಗುತ್ತವೆ. ಇದು ಇದ್ದವರಿಗೆ ಚರ್ಮದ ಮೇಲೆ ಹಾಲು ಬಿಳಿ ಬಣ್ಣ ಪಟ್ಟಿಗಳು ಕಾಣಿಸಿಕೊಳ್ಳುತ್ತವೆ. ಪುರುಷರು, ಮಹಿಳೆಯರು, ಮಕ್ಕಳು ಹಾಗೂ ವಯಸ್ಕರು ಎನ್ನುವ ಭೇದ ಭಾವವಿಲ್ಲದೆ ತೊನ್ನು ಎಲ್ಲರಲ್ಲಿಯೂ ಕಾಣಿಸಿಕೊಳ್ಳಬಹುದು. ಅದರಲ್ಲಿಯೂ ಕಪ್ಪು ಬಣ್ಣದ ವ್ಯಕ್ತಿಗಳಲ್ಲಿ ಇದು ಮತ್ತಷ್ಟು ಎದ್ದು ಕಾಣುತ್ತದೆ. ತೊನ್ನು ಸ್ವಯಂ ಪ್ರತಿರಕ್ಷಣೆ ರೋಗ, ದೇಹದಲ್ಲಿಯ ರೋಗ ನಿರೋಧಕ ಶಕ್ತಿ ಬಣ್ಣವನ್ನು ಉತ್ಪತ್ತಿ ಮಾಡುವ ಜೀವಕಣಗಳಾದ ಮೆಲೆನೋಸೈಟ್ಸ್ಗಳ ಮೇಲೆ ದಾಳಿ ಮಾಡಿ ಅದನ್ನು ಇದು ನಾಶಪಡಿಸುತ್ತದೆ. ಇದರಿಂದ ಚರ್ಮದ ಬಣ್ಣ ಬಿಳಿಯಾಗುತ್ತದೆ. ತೊನ್ನು ಇದ್ದವರಿಗೆ ಇನ್ನಿತರ ಸ್ವಯಂ ಪ್ರತಿರಕ್ಷಣಾ ರೋಗಗಳು ಉಂಟಾಗುವ ಸಾಧ್ಯತೆ ಹೆಚ್ಚಿರುತ್ತದೆ. ಇದಕ್ಕಾಗಿ ರೋಗಿಗಳು ಸೂಕ್ತ ಪರೀಕ್ಷೆಗೆ ಒಳಗಾಗಬೇಕು. ತೊಣ್ಣಿನೊಂದಿಗೆ ಸಂಬಂಧ ಹೊಂದಿದ ರೋಗಗಳೆಂದರೆ ಥೈರಾಯ್ಡ್ ರೋಗ, ಸಕ್ಕರೆ ಕಾಯಿಲೆ, ಅಪಾಯಕಾರಿ ರಕ್ತಹೀನತೆ, ವಿಟಮಿನ್ ಬಿ12ನ ಕೊರತೆ ಮತ್ತು ಆಸಿಡೆನ್ಸ್ ರೋಗ. ತೊನ್ನಿಗೆ ಇರುವ ಸಾಮಾನ್ಯ ಚಿಕಿತ್ಸೆಗಳೆಂದರೆ ಬೆಳಕಿನ ಚಿಕಿತ್ಸೆ ಮತ್ತು ಪ್ರಚಲಿತ ಔಷಧಿಗಳು. ಸುಮಾರು 10 ರಿಂದ 30 ವರ್ಷದೊಳಗೆ ತೊನ್ನು ತನ್ನ ಗುಣಲಕ್ಷಣಗಳನ್ನು ತೋರಿಸುತ್ತದೆ. ಇದರಿಂದ ಬಾಧಿತರಾದವರಲ್ಲಿ ಕಡಿಮೆ ಆತ್ಮವಿಶ್ವಾಸ, ಖಿನ್ನತೆ, ಆತಂಕ, ಮುಜುಗರ ಮತ್ತು ಸಿಟ್ಟನ್ನು ಕಾಣಬಹುದು. ಇದು ಸ್ಪರ್ಶದಿಂದ ಹರಡುವುದಿಲ್ಲ. ತೊನ್ನು ಸಮಸ್ಯೆ ಹೊಂದಿರುವವರು ವಿಟಮಿನ್ ಬಿ12 ಹೆಚ್ಚಾಗಿರುವ ಆಹಾರ, ಪಾಲಿಕ್ ಆಸಿಡ್ ಸೇವಿಸಬೇಕು. ವಿಟಮಿನ್ ಬಿ12 ಮಾಂಸ, ಡೈರಿ ಪ್ರಾಡಕ್ಟ್ಸ್, ಮೀನು ಮತ್ತು ಶೆಲ್ಫಿಶ್ಗಳನ್ನು ಹೆಚ್ಚಾಗಿ ತಿನ್ನಬೇಕು. ಈ ಪಾಲಿಕ್ ಆಸಿಡ್ ನೈಸರ್ಗಿಕವಾದ ಪ್ಯಾಲೆಟ್ ಹಣ್ಣುಗಳು, ಒಣಗಿದ ಕಾಳುಗಳು ಅಲ್ಲಿ ಸಿಗುತ್ತದೆ ಮತ್ತು ದನದ ಮಾಂಸ, ಶೆಲ್ಫಿಶ್, ನಟ್ಸ್, ದ್ವಿದಳ ಧಾನ್ಯಗಳಲ್ಲಿ ಈ ಜಿಂಕ್ ಅಂಶ ಹೇರಳವಾಗಿರುತ್ತದೆ. ಯೋಗ, ಪ್ರಾಣಾಯಾಮ ಮತ್ತು ಧ್ಯಾನಗಳಿಂದ ಮಾನಸಿಕ ಶೇಷಗಳಾದ ಖಿನ್ನತೆ ಮತ್ತು ಆತಂಕಗಳಿಂದ ದೂರವಿದ್ದು ಉತ್ತಮ ಜೀವನವನ್ನು ನಡೆಸಬಹುದು. ಹಾಗೆ ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಹಾಗೂ ಇಂತಹ ಹೆಚ್ಚಿನ ವಿಡಿಯೋಗಳಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಬಟನ್ನ ಆಕ್ಟಿವೇಟ್ ಮಾಡ್ಕೊಳ್ಳಿ. ಆಗ ನಾವು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ.